Our farmers are the backbone of this nation, yet they are often the last to seek care. On February 13, the Swasthya Raksha Arogya Jagruti mission reached Maruru and Hebali. We hosted a health camp and awareness session for over 55 beneficiaries, including local farmers and the general public. For these hard-working individuals, a healthy body is the most valuable asset. Our session focused on managing the silent pressures of rural life, specifically diabetes and hypertension. We're moving beyond simple screenings to deep-rooted health awareness, ensuring no symptom goes unnoticed. Empowering our providers, TTF, transforming tomorrow, today. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಬ್ಯಾಂಕ್ ಬಗ್ಗೆ ಕೇಳಿದ್ರಿ, ಆರೋಗ್ಯದ ಬಗ್ಗೆ ಕೇಳೋಣ ಸ್ವಲ್ಪ ಹೊತ್ತು. ಸೊ ಎಲ್ಲಾನು ಒಂದೇ ಸರ್ತಿ ಕವರ್ ಮಾಡಕ್ ಆಗಲ್ಲ ಒಂದೇ ದಿನ. BP ಶುಗರ್ ಬಗ್ಗೆ ಮಾತಾಡೋಣ. ಹೇಳಿದಿರಾ BP ಶುಗರ್ ಎಷ್ಟ್ ಜನ ಟೆಸ್ಟ್ ಮಾಡಿಸ್ಕೊತೀರಾ? ವರ್ಷಕ್ಕೊಂದ್ಸತಿ ಎಷ್ಟ್ ಜನ ಟೆಸ್ಟ್ ಮಾಡಿಸ್ಕೊತೀರಾ? ಏನೇನ್ ಟೆಸ್ಟ್ ಮಾಡಿಸ್ಕೊತೀರಿ? ಜಾಸ್ತಿ ಇದೆ ಅಂತ ಟೆಸ್ಟ್ ಮಾಡಿಸ್ಕೊತೀರಿ. ಎಲ್ಲಾನು ನಾರ್ಮಲ್ ಇಟ್ಕೊಂಡು ಟೆಸ್ಟ್ ಮಾಡಿಸ್ಕೊಳ್ಳೋರು ಎಷ್ಟ್ ಜನ ಇದ್ದೀರಾ? ಸಾಮಾನ್ಯವಾಗಿ ಹೇಗಿರುತ್ತೆ ಅಂತಂದ್ರೆ, ನಾವು ಹಳ್ಳಿ ಜನರು, ನಾವು ನಮ್ಮ ಹೊಲ ನಮ್ ತೋಟ ಅನ್ಕೊಂಡು ಇಟ್ಬಿಡ್ತೀವಿ, ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡ್ತೀವಿ. ಆರೋಗ್ಯವೇ ಭಾಗ್ಯ ಅನ್ನೋದನ್ನ ಮರ್ತಿರ್ತೀವಿ, ಕಾಯಕವೇ ಕೈಲಾಸ ಅನ್ನೋದನ್ನ ಮಾತ್ರ ಪಾಲಿಸ್ತಾರೆ ಅಲ್ವಾ? ಹೆಚ್ಚಾಗಿ ಏನಾಗುತ್ತೆ, ನಮ್ಗೆ ವಯಸ್ಸಾಗ್ತಾ ಹೋದಂಗೆ ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಏನೇನ್ ಚೇಂಜಸ್ ಆಗ್ಬೇಕು, ಏನೇನೋ ವ್ಯತ್ಯಾಸಗಳಾಗ್ಬೇಕು, ಅದು ಆಗ್ತಾ ಹೋಗ್ತಾ ಇರ್ತದೆ. BP ಬಗ್ಗೆ ಮಾತಾಡೋಣ ಫಸ್ಟಿಗೆ. ಯಾರಿಗಾದ್ರೂ ಮಾಹಿತಿ ಇದೆಯಾ BP ಬಗ್ಗೆ? ಏನಾದ್ರು BP ಇದೆ ಅಂತ ಡಾಕ್ಟರ್ ಹೇಳ್ತಾರೆ, ಏನು ಅಂತ ಹೇಳಲ್ಲ. BP ಜಾಸ್ತಿ ಇದೆ, ಗುಳಿಗೆ ನುಂಗ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಪ್ರೆಷರ್ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಕೈಗೇನೋ ಒಂದ್ ಕಟ್ತಾರೆ, ಸೈಡಿಗೇನೋ ಒತ್ತಾರೆ, ಏನಂತೆ ಜಾಸ್ತಿ ಇದೆ ಮಾತ್ರ ತಗೋಬೇಕು ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳೋಣ, ಎಲ್ರು ರೈತರು ಇದ್ದಾರೆ. ಒಂದ್ ಪೈಪ್ ಇದೆ, ನೀರ್ ಹರಿಯೋ ಪೈಪು ಮೆತ್ತಗಿರುತ್ತೆ, ನೀರ್ ಹರಿಯಕ್ ಯೂಸ್ ಮಾಡ್ತಾ ಇರ್ತೀವಿ. ನೀರು ನೀಟಾಗಿ ಹರಿತಾ ಇರುತ್ತೆ. ನೀವೇನ್ ಮಾಡ್ತೀರಾ, ಒಂದ್ ವಾರ ಅದನ್ನ ಬಿಸಿಲಲ್ಲಿ ಇಡ್ತೀರ, ಕಂಟಿನ್ಯೂಸ್ ಆಗಿ ಇಡೀ ದಿನ ಬಿಸಿಲಲ್ಲಿ ಇರುತ್ತೆ. ಅದು ನೀವು ನೀರ್ ಹಾಕಕ್ ಯೂಸ್ ಮಾಡಿರಲ್ಲ. ಆಮೇಲೆ ಏನ್ ಮಾಡ್ತೀರಾ, ಸಡನ್ ಆಗಿ ಅದ್ರಲ್ಲಿ ತುಂಬಾ ಫೋರ್ಸ್ ಅಲ್ಲಿ ನೀರ್ ಹಾಕ್ಬೇಕಾಗಿ ಬರುತ್ತೆ. ತುಂಬಾ ಫೋರ್ಸ್ ಅಲ್ಲಿ ನೀರ್ ಬಿಡ್ತೀರ, ಅದ್ರಲ್ಲಿ ಏನಾಗುತ್ತೆ, ಪೈಪು. ಅದೇ ತರ ನಮ್ಮ ದೇಹದಲ್ಲಿ ರಕ್ತನಾಳಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ನೋಡಕ್ ಹೀಗಿದ್ರು ಒಳಗಡೆ ಅದ್ರಲ್ಲಿ ಮೆತ್ತಗಿನ ಮಾಂಸ ಇರುತ್ತೆ. ಆ ಮಾಂಸ ಏನ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಇರುವ ರಕ್ತವನ್ನ, ನಮ್ಮ ದೇಹದಲ್ಲಿರುವ ರಕ್ತನ ನಮ್ಮ ಹಾರ್ಟ್ ಇಂದ, ಹೃದಯದಿಂದ ಇಡೀ ಶರೀರಕ್ಕೆ ಹೋಗಕ್ಕೆ ಅದು ಹೆಲ್ಪ್ ಮಾಡ್ತಾ ಇರ್ತದೆ. ಆ ಮಾಂಸ ಏನಿದೆ ರಕ್ತನ ಮುಂದಕ್ಕೆ ಹೋಗೋ ತರ ಪುಷ್ ಮಾಡ್ತಾ ಇರ್ತದೆ. ನಮಗೆ ವಯಸ್ಸಾಗ್ತಾ ಹೋದಂಗೆ ಏನಾಗುತ್ತೆ, ಗಟ್ಟಿ ಆಗಕ್ ಶುರು ಆಗುತ್ತೆ, ಹಾರ್ಡನ್ ಆಗುತ್ತೆ. ಸೊ ಏನಾಗುತ್ತೆ, ಅದಕ್ಕೆ ಪುಷ್ ಮಾಡೋ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಆದ್ರೂ ಏನು, ಇಡೀ ದೇಹಕ್ಕೆ ರಕ್ತ ತಲುಪಲೇಬೇಕು, ಹೌದಲ್ವಾ? ಪ್ರತಿಯೊಂದು ಜೀವ ಕಣಕ್ಕೂ ರಕ್ತ ತಲುಪಬೇಕು. ಸೊ ಏನು, ಬಾಡಿ ಏನ್ ಮಾಡುತ್ತೆ, ಅದಕ್ಕೆ ಜಾಸ್ತಿ ಎಫರ್ಟ್ಸ್ ಆಗ್ತಾ ಇರುತ್ತೆ, ಜಾಸ್ತಿ ಪ್ರಯತ್ನ ಮಾಡ್ತಿರುತ್ತೆ ರಕ್ತನ ಅಲ್ಲಿ ತನಕ ತಲುಪಿಸಕ್ಕೆ. ಸೊ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಏನಾಗುತ್ತೆ, ಆ ಪ್ರೆಷರ್ ಅನ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಒಂದಿನ ಎಲ್ಲ ಒಂದ್ ಕಡೆ ಆರ್ಟ್ರಿ ಅಥವಾ ಈ ರಕ್ತನಾಳಗಳು ಒಡೆಯುತ್ತೆ. ಅವಾಗ ಸ್ಟ್ರೋಕ್ ಅಂತಹ ಕಾಯಿಲೆಗಳು ಆಗುತ್ತೆ. ಸ್ಟ್ರೋಕ್ ಅನ್ನೋದು ಒಂದು ದೊಡ್ಡ ಮಟ್ಟಿನ ಜೀವಕ್ಕೆ ಅಪಾಯ ಆಗುವಂತಹ ಕಾಯಿಲೆ. ಇದೊಂದೇನ ಬ್ಲಡ್ ಪ್ರೆಷರ್ ಇಂದ ಅಥವಾ BP ಇಂದ ಆಗುವಂತ ತೊಂದರೆಗಳು ಎಲ್ಲ ಕಡೆನೂ ಆಗ್ಬೋದು. ರಕ್ತನಾಳಗಳು ಇಡೀ ಶರೀರದಲ್ಲಿ ಇರೋದ್ರಿಂದ ಎಲ್ಲೇ ಅದು ಹೊಡೆದ್ರೂ ಆ ಅಂಗಕ್ಕೆ ತೊಂದರೆಗಳು ಉಂಟಾಗ್ಬೋದು. ಮೆದುಳಲ್ಲಾದ್ರೆ ಸ್ಟ್ರೋಕ್ ಆಗುತ್ತೆ. ಯಾವ್ದೋ ಒಂದು ನಾವು ಅಂಗನ ಕಳ್ಕೋಬಹುದು, ಯಾವ್ದೋ ಒಂದು ದೇಹದ ಅಂಗ ತನ್ನ ಕ್ರಿಯೆಯನ್ನ ಕಳ್ಕೋಬಹುದು, ಮಾತು ಬರದೆ ಆಗ್ಬೋದು, ನೆನಪಿನ ಶಕ್ತಿ ಹೋಗ್ಬೋದು. ಹೀಗೆ ಇದು ಮೆದುಳಿಗಾದ್ರೆ. ಅದೇ ತರ ಕಿಡ್ನಿಯಲ್ಲೂ ನಮ್ಮ ಆರ್ಟರಿಗಳಿದಾವೆ, ಅಲ್ಲೂ ಹೊಡಿಬಹುದು ಆರ್ಟರಿ ಅಥವಾ ರಕ್ತನಾಳ. ಅಲ್ಲಿ ಹೊಡೆದ್ರೂ ಕಿಡ್ನಿ ವೈಫಲ್ಯ ಆಗುತ್ತೆ, ಅದನ್ನು ಜೀವಕ್ಕೆ ಮಾರಕವಾಗಿರುತ್ತೆ.
ಅದೇ ತರ ಎಲ್ಲ ಒಂದು ಸಿಂಪಲ್ ಆಗಿನೂ ಆಗ್ಬೋದು. ಸೊ ಇದನ್ನೆಲ್ಲ ತಡೆಗಟ್ಟಕ್ಕೆ ಏನು, ಬ್ಲಡ್ ಪ್ರೆಷರ್ ಅಥವಾ BP ಜಾಸ್ತಿ ಇದ್ದಾಗ ಕೊಡೋ ಮಾತ್ರೆ ಏನ್ ಮಾಡುತ್ತೆ, ನಮ್ಮ ಈ ರಕ್ತನಾಳ ಏನದು ಅಲ್ಲಿ ಪ್ರೆಷರ್ ಜಾಸ್ತಿ ಇದೆ ಅದನ್ನ ಸ್ವಲ್ಪ ಅಗಲ ಮಾಡುತ್ತೆ. ಈಗ ಪೈಪ್ ತುಂಬಾ ಸಪೂರ ಇದೆ, ನ್ಯಾರೋ ಇದೆ, ರಕ್ತ ಹರಿಯಕ್ ಆಗ್ತಾ ಇರಲ್ಲ, ಏನ್ ಮಾಡ್ಬೇಕು, ಸ್ವಲ್ಪ ದೊಡ್ಡ ಪೈಪ್. ಸೊ ಆ ಕೆಲ್ಸನ ಈ ನಮ್ಮ BP ಮಾತ್ರೆ ಮಾಡುತ್ತೆ. ಸೊ ಅದಕ್ಕೆ ನಾವು ರೆಗ್ಯುಲರ್ ಆಗಿ ನಮ್ಮ BP ಮತ್ತು ಶುಗರ್ ಇದೆರಡನ್ನ ಚೆಕ್ ಮಾಡ್ತಾ ಇರಬೇಕು ಅಂತ ಹೇಳುವಂಥದ್ದು. ಸಾಧಾರಣವಾಗಿ 35 ವರ್ಷ ಮೇಲ್ಪಟ್ಟವರು ನಾವು ಈ BP ಶುಗರ್ ಅನ್ನ ಚೆಕ್ ಮಾಡ್ತಾ ಇರಬೇಕು ಅಂತ ಹೇಳುವ. ಇದೇ ತರ ಶುಗರ್ ಏನು, ಶುಗರ್ ಅಂದ್ರೆ ಏನ್, ಸಕ್ಕರೆ ಕಾಯಿಲೆ ಅಂದ್ರೆ ಏನಾಗುತ್ತೆ, ಸಕ್ಕರೆ ಕಾಯಿಲೆಯಲ್ಲಿ ಶುಗರ್ ಜಾಸ್ತಿ ಇದೆ ಮಾತ್ರ ತಗೋಬೇಕು ಅಂತ ಹೇಳೋದಷ್ಟೇ ಡಾಕ್ಟರ್ ಅಲ್ವಾ. ಸ್ವೀಟ್ಸ್ ತಿನ್ಬೇಡಿ ಅಂದ್ಬಿಡ್ತಾರೆ ಅಷ್ಟೇ ಅಲ್ವಾ. ಸ್ವೀಟ್ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಹೌದಾ? ಸ್ವೀಟ್ ತಿಂದ್ರೆ ಶುಗರ್ ಜಾಸ್ತಿ ಶುಗರ್ ಕಮ್ಮಿ ಇದೆ, ಏನಾಗುತ್ತೆ, ಈಗ ನಾವು ಯಂಗ್ ಏಜ್ ಇರ್ತೀವಿ, ವಯಸ್ಸು ಕಮ್ಮಿ ಇರುತ್ತೆ, ಎಷ್ಟೋ ಸ್ವೀಟ್ ತಿಂತೀವಿ, ಪಾಯಸ ಇರುತ್ತೆ, ಎಲ್ಲೋ ಹಬ್ಬಕ್ಕೆ ಹೋಗ್ತೀವಿ, ಹೋಳಿಗೆ ತಿಂತೀವಿ, ಆದ್ರೂ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ, ನಾರ್ಮಲ್ ಅಲ್ಲೇ ಮೇಂಟೈನ್ ಆಗುತ್ತೆ. ಹೇಗದು? ಆಹಾರಗಳನ್ನ ನಾವು ತಿನ್ನೋದನ್ನ ನಮ್ಮ ಜೀರ್ಣಕ್ರಿಯೆಯು ಅದನ್ನ ಪಚನಗೊಳಿಸುತ್ತೆ. ಈಗ ನಾವು ಸಕ್ಕರೆ ಅನ್ನೋದನ್ನ ಏನ್ ತಿಂತೀವಿ, ಸಕ್ಕರೆ ಅಂತ ಹೇಳಿದ್ರೆ ಬರೀ ಸ್ವೀಟ್ ಅಲ್ಲ, ನಾವು ತಿನ್ನೋ ಅನ್ನನು ಜೀರ್ಣ ಆದ್ಮೇಲೆ ಅದು ಸಕ್ಕರೆ ಆಗಿನೇ ಪರಿವರ್ತನೆಗೊಳ್ಳುತ್ತೆ. ಸಕ್ಕರೆ ಆಗಿ ಪರಿವರ್ತನೆಗೊಂಡು ನಮ್ಮ ದೇಹದಲ್ಲಿ ಶೇಖರಣೆ ಆಗುತ್ತೆ. ಅದೇ ತರ ಈ ಸ್ವೀಟ್ಸ್ ಕೂಡ. ಸೊ ಏನಾಗುತ್ತೆ, ನಾವು ಈಗ ಸ್ವೀಟ್ ಅಥವಾ ಅಕ್ಕಿ ಇರುವಂತದ್ದು ಕಾರ್ಬೋಹೈಡ್ರೇಟ್ಸ್ ಅನ್ನ ಜಾಸ್ತಿ ತಿಂದಾಗ ಏನಾಗುತ್ತೆ, ಮೇದೋಜೀರಕ ಗ್ರಂಥಿ ಅಂತ ಹೇಳೋದು ನಮ್ಮ ಶರೀರ, ಅದು ಇನ್ಸುಲಿನ್ ಅಂತ ಒಂದು ಉತ್ಪತ್ತಿ ಮಾಡುತ್ತೆ. ಏನ್ ಮಾಡುತ್ತೆ, ನಾವು ತಿಂದಿರುವಂತಹ ಈ ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಅನ್ನ ಈ ಇನ್ಸುಲಿನ್ ಅನ್ನೋದು ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗದೆ ಇರೋ ತರ ನೋಡ್ಕೊಳುತ್ತೆ. ಸೊ ಈಗ ನಾವು ಯಂಗ್ ಇದೀವಿ, ಎಷ್ಟೋ ಸ್ವೀಟ್ಸ್ ತಿಂತೀವಿ, ಆದ್ರೂ ಶುಗರ್ ಜಾಸ್ತಿ ಆಗಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್. ಬಾಡಿ ಏನ್ ಮಾಡುತ್ತೆ, ಅದನ್ನ ಕಂಟ್ರೋಲ್ ಮಾಡಕ್ಕೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗದೆ ಇರೋ ತರ ಅದಕ್ಕೆ ಬೇಕಾದಷ್ಟು ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಎಲ್ಲಿ ತನಕ ಮಾಡುತ್ತೆ, ಯಾವ್ದಕ್ಕಾದ್ರೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ದಾಟ್ ಆಗುವಾಗ ಏನಾಗುತ್ತೆ, ಈ ಪ್ಯಾಂಕ್ರಿಯಾಸ್ ಸುಸ್ತಾಗ್ಬಿಡುತ್ತೆ, ಅದು ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಕಮ್ಮಿ ಮಾಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ತಿಂದಿರೋ ಸಕ್ಕರೆ ಏನಾಗುತ್ತೆ, ಈ ಸಕ್ಕರೆ ಈಗ ನೋಡಿ, ಈಗ ನೀವು ಸಕ್ಕರೆ ಪಾಕ ಮಾಡ್ತೀರಾ, ಏನಾಗುತ್ತೆ, ತಳದಲ್ಲಿ ಹೋಗಿ ಹಿಡ್ಕೊಂಡು ನಿಲ್ಲುತ್ತೆ, ಹೌದಾ? ಸಕ್ಕರೆ ಪಾಕ ಮಾಡಿದಾಗ ಅದೇ ತರ ಇದು ರಕ್ತದಲ್ಲಿ ಹರಿತಿರುವಂತಹ ಸಕ್ಕರೆ. ನಾನು ಅವಾಗ್ಲೇ ಹೇಳ್ದಂಗೆ ರಕ್ತನಾಳಗಳು, ಅದರಲ್ಲಿ ರಕ್ತ ಹರಿತಾ ಇರ್ತದೆ. ರಕ್ತ ಹರಿಯುವಾಗ ಏನಾಗುತ್ತೆ, ರಕ್ತದೊಟ್ಟಿಗೆ ಈ ಸಕ್ಕರೆ ಅಂಶನು ಹರಿತಾ ಇರುತ್ತೆ. ಸೊ ಅದೇನಾಗುತ್ತೆ, ನಮ್ಮ ಆರ್ಟರೀಸ್ ಅಥವಾ ರಕ್ತನಾಳಗಳು ಏನಿದಾವೆ ಅದರ ಸುತ್ತ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡ್ಬಿಟ್ರೆ ಏನಾಗುತ್ತೆ, ರಕ್ತ ಹರಿಯಕ್ಕೆ ತೊಂದರೆ ಆಗುತ್ತೆ. ಅವಾಗ ಹಾರ್ಟ್ ಅಟ್ಯಾಕ್ ಈ ತರದ್ದು ತೊಂದರೆಗಳು ಆಗ್ಬೋದು. ಬರೀ ರಕ್ತನಾಳಗಳಿಗೆ ಮಾತ್ರ ಸಕ್ಕರೆ ತೊಂದರೆ ಮಾಡೋದು, ನರಗಳಿದಾವೆ. ನಮ್ಮ ದೇಹದ್ದು ಪ್ರತಿಯೊಂದು ಅಂಗಾಂಗ ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ನರಗಳು ಬೇಕು. ಇದೇನ್ ಮಾಡುತ್ತೆ, ನಮ್ಮ ಇಡೀ ಬಾಡಿಯಲ್ಲಿ ಒಂದೇ ತರ ನರಗಳಿರಲ್ಲ, ಒಂದೊಂದ್ ಕಡೆ ದಪ್ಪಗಿರುತ್ತೆ. ಈ ಬೆರಳಿನ ತುದಿಗೆಲ್ಲ ಬಂದಾಗ ತೆಳ್ಳಗಿದೆ. ಸೊ ಏನಾಗುತ್ತೆ, ಈ ಸಕ್ಕರೆ ಈ ತೆಳ್ಳಗಿರೋ ನರಗಳಿಗೆ ಹೋಗಿ ಅಂಟ್ಕೊಂಡಾಗ ನರಗಳು ತಮ್ಮ ಕ್ರಿಯಾಶೀಲತೆ ಏನಾಗುತ್ತೆ. ಎಷ್ಟೋ ಜನರಿಗೆ ಶುಗರ್ ಇರೋರಿಗೆ ನೀವು ಕೇಳಿರ್ಬೋದು, ಕೈ ಕಾಲೆಲ್ಲ ಉರಿ ಬರುತ್ತೆ ಅಂತ. ಇದೆಲ್ಲ ಸಕ್ಕರೆಯಿಂದ ಆಗುವಂತಹ ತೊಂದರೆಗಳು. ಸರಿ, ಈಗ ಈ ಸಕ್ಕರೆ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗ್ತಿದೆ, ಅದು ದೇಹದಿಂದ ಹೊರಗೆ ಹೋಗ್ಬೇಕಲ್ವಾ? ಹೊರಗೆ ಹೋಗಕ್ ಟ್ರೈ ಮಾಡ್ತಾ ಇರುತ್ತೆ. ಯಾವ್ದ್ರ ಮೂಲಕ ಹೊರಗೆ ಹೋಗ್ಬೇಕದು? ಯೂರಿನ್ ಮೂಲಕ ಹೊರಗೆ ಹೋಗುತ್ತೆ. ಸೊ ಕಿಡ್ನಿ ಏನ್ ಮಾಡ್ತಿರುತ್ತೆ, ಆದಷ್ಟು ಈ ಸಕ್ಕರೆನ ಹೊರಗೆ ಹಾಕಕ್ ಟ್ರೈ ಮಾಡ್ತೀವಿ. ಟ್ರೈ ಮಾಡುವಾಗ ಏನಾಗುತ್ತೆ, ಕಿಡ್ನಿ ಮೇಲೂ ಲೋಡ್ ಬೀಳುತ್ತಲ್ವಾ? ಸೊ ಅದು ಎಷ್ಟು ಅದನ್ನ ಹೊರಗೆ ಹಾಕಕ್ ಟ್ರೈ ಮಾಡ್ತಾ ಇರುತ್ತೋ ಕಡೆಗೆ ಏನಾಗುತ್ತೆ, ಕಿಡ್ನಿ ವೈಫಲ್ಯ ಆಗುತ್ತೆ. ಎಷ್ಟೋ ಜನ ಸಕ್ಕರೆನ ಕಂಟ್ರೋಲ್ ಮಾಡದೆ ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗ್ತಾರೆ. ಇದೇ ತರ ಕೆಲವೊಂದು ಜನ ಸಕ್ಕರೆ ಕಾಯಿಲೆ ಇರೋರಿಗೆ ಹೊಟ್ಟೆ ನೋವು,
ಮೋಷನ್ ಕರೆಕ್ಟ್ ಆಗಿ ಹೋಗ್ತಿರೋದು, ಈ ತರ ತೊಂದರೆನೂ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿರೋ ನರಗಳಿಗೂ ಈ ಸಕ್ಕರೆ ತೊಂದರೆ ಮಾಡಿಲ್ಲ. ಹಾಗಿದ್ರೆ ಈಗ ಸಕ್ಕರೆಯಿಂದ ಇವೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಮಾತ್ರ ಆಗಕ್ ಸಾಧ್ಯನಾ? ಸಕ್ಕರೆಯಿಂದ ಚಿಕ್ಕ ಕಾಯಿಲೆಗಳು ಬರ್ಬೋದಾ? ಸಂಧಿಗಳಿದಾವೆ ನಮ್ಗೆ, ಜಾಯಿಂಟ್ಸ್ ಅಂತ ಹೇಳ್ತೀವಿ. ನಮ್ಮ ಮೂಳೆಗಳು, ಎರಡು ಮೂಳೆ ಸೇರುವಂತಹ ಪಾಯಿಂಟ್, ಈ ನಮ್ಮ ಭುಜ, ಈ ಎಲ್ಬೋ, ಈ ತರ ಪ್ರತಿಯೊಂದು ಸಂಧಿಗಳಿದಾವೆ. ಅಲ್ಲಿನೂ ಸಕ್ಕರೆ ಹೋಗಿ ಶೇಖರಣೆ ಆಗುತ್ತೆ. ಅವಾಗ ಏನಾಗುತ್ತೆ, ಎಷ್ಟೋ ಜನರಿಗೆ ಕೈ ಇಲ್ಲಿಂದ ಮೇಲೆ ಎತ್ತಕ್ಕಾಗಲ್ಲ, ಕೈ ನೋವು, ಭುಜ ನೋವು ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ನಾವು ನಮ್ ಕೆಲ್ಸದಲ್ಲಿ ತೊಡಕೊಂಡಿರ್ತೀವಿ, ಕೆಲಸ ಮಾಡಿ ಅದರಿಂದ ನೋವು ಅಂತ ಅನ್ಕೊಂಡ್ ಬಿಟ್ಟಿರ್ತೀವಿ. ಆದ್ರೆ ಎಷ್ಟೋ ಸರ್ತಿ ಅದು ಕೆಲ್ಸದ ನೋವು ಆಗಿರುತ್ತೆ. ಸಕ್ಕರೆ ಅಲ್ಲಿ ಹೋಗಿ ಶೇಖರಣೆಗೊಂಡು ಅದರಿಂದ ಆಗಿರುವಂತಹ ನೋವು ಆಗಿರುತ್ತೆ. ಇದೆಲ್ಲನ ತಡೆಯಕ್ಕೆ ನಾವೇನ್ ಮಾಡ್ಬೋದು, 6 ತಿಂಗಳಿಗೆ ಒಂದ್ಸತಿ ಚೆಕ್ ಮಾಡ್ಕೊಳ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಹೋಗಿ ಚೆಕ್ ಮಾಡ್ಕೊಂಡ್ ಬಂದು ನಾನು ಫುಡ್ ಎಲ್ಲ ಕಂಟ್ರೋಲ್ ಮಾಡ್ಕೊತೀನಿ ಅಂತ ಅನ್ಕೋತಾರೆ. ಫುಡ್ ಎಲ್ಲ ಕಂಟ್ರೋಲ್ ಮಾಡಕ್ ಸಾಧ್ಯನಾ? ಸಾಧ್ಯ. ಫುಡ್ ಅಲ್ಲಿ ಕಂಟ್ರೋಲ್ ಮಾಡಕ್ ಆಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಅದ್ರೊಟ್ಟಿಗೆ ಮಾತ್ರೆಗಳು ಎಷ್ಟೋ ಸರ್ತಿ ಬೇಕಾಗುತ್ತೆ. ಫುಡ್ ಎಲ್ಲ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಧ್ಯೇಯನ ಇಟ್ಕೊಳ್ತೀವಿ ಅಂತಂದ್ರೆ ಒಂದ್ ತಿಂಗಳಿಗೆ ಒಂದ್ಸತಿ, 15 ದಿನಕ್ಕೆ ಒಂದ್ಸತಿ ಹೋಗಿ ಪರೀಕ್ಷೆ ಮಾಡ್ಕೊಳ್ತಾ ಇರ್ಬೇಕು. BP ಆಗ್ಲಿ, ಶುಗರ್ ಆಗಲಿ. ಇದಿಷ್ಟು BP ಮತ್ತು ಶುಗರ್ ಬಗ್ಗೆ. ನಾವು TTF ಅಂತ ಒಂದು ನಮ್ಮ ಆರ್ಗನೈಸೇಷನ್ ಬೆಂಗಳೂರಿದ್ದು, ನಾವು ಕೊಡಗಿನಲ್ಲಿ ಇದೇ ಮೊದಲನೇದಾಗಿ ಶುರು ಮಾಡಿರುವಂತಹ ಈ ಪ್ರಾಜೆಕ್ಟ್. ನಾವು ಪ್ರತಿ ಹಳ್ಳಿಗೂ ಹೋಗಿ ಇದೇ ತರ BP ಶುಗರ್ ಅನ್ನ ಚೆಕ್ ಮಾಡಿ ಅವರಿಗೆ ಏನಾದ್ರೂ ತೊಂದರೆ ಇದ್ರೆ ಸಾಧ್ಯವಾದಲ್ಲಿ ಅಲ್ಲೇ ಅವರಿಗೆ ಏನು ತಿಳಿಸ್ಬೇಕು ಅದನ್ನ ತಿಳಿಸ್ತೀವಿ, ಅಥವಾ ಅಲ್ಲಿ ನಿಯರೆಸ್ಟ್ ಸೆಂಟರ್ ಯಾವ್ದಿದೆ ಅಲ್ಲಿಗೆ ಹೇಳೋ ಕೆಲಸನ ಮಾಡ್ತಿದೀವಿ. ಯಾಕೆ ಇದನ್ನ ಮಾಡ್ತಿದೀವಿ ಅಂತಂದ್ರೆ, ನಿಮ್ಮಂತವ್ರು ಎಷ್ಟೋ ಜನ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಕ್ಕೆ ನಮ್ಮ ಮನೆಯಿಂದ ದೂರ ಇರ್ಬೋದು ಆಸ್ಪತ್ರೆ, ಅಥವಾ ಹೋಗಕ್ಕೆ ನಿಮಗೆ ಅವಕಾಶಗಳಿಲ್ಲದೆ ಇರ್ಬೋದು. ಸೊ ಅದಕ್ಕೆ ನಿಮ್ಮಲ್ಲಿಗೆ ಬಂದು ನಾವು ಚೆಕ್ ಮಾಡಿದ್ರೆ ನಿಮಗೆ ಉಪಕಾರ ಆಗುತ್ತೆ ಅನ್ನೋ ಒಂದು ಧ್ಯೇಯದಿಂದ ಇದನ್ನ ಶುರು ಮಾಡಿದೀವಿ. ಸಾಧಾರಣ ನಾವು ಮೇಯಲ್ಲಿ ಶುರು ಮಾಡಿ ಎಷ್ಟೊಂದ್ ಕಡೆ ಮಾಡಿದೀವಿ. ಇದೀಗ ನಿಮ್ಮಲ್ಲಿಗೆ ಬಂದಿದ್ದೇವೆ BP ಶುಗರ್ ಅಂತ ಚೆಕ್ ಮಾಡ್ತೀವಿ.